ಆಯ್ತ್ರಿ ಸಂಧ್ಯಾ, ಅಲ್ಲಿ ಹೋಗಿ ಬಂದ್ರಲ್ಲ, ಏನು ಚೇಂಜಸ್ ಮಾಡಿ ಬಂದ್ರಿ ಜೈಲಲ್ಲಿ? ಈ ಚೇಂಜಸ್ ಏನು ಮಾಡಕ್ ಸಾಧ್ಯ ಆಗಲ್ಲ, ಯಾಕಂದ್ರೆ ಅಲ್ಲಿರೋ ಸಿಬ್ಬಂದಿಗಳನ್ನ ಚೇಂಜಸ್ ಏನು ಮಾಡೋಕ್ಕಾಗಲ್ಲ. ಸಿಬ್ಬಂದಿಗಳಿಗೆ ನೆಟ್ ಟು ಬೋಲ್ಟ್ ಟೈಟ್ ಮಾಡಬೇಕು. ಮಾಡ್ತಾರಾ? ಮಾಡಲ್ಲ. ಮಾಡಿದ್ರೇನು ನೋಡಿ, ಇವಾಗ ಅಲ್ಲಿ ರೈಡ್ಗೆ ಅಂತ ಬರ್ತಾರಲ್ಲ ಆಫೀಸರ್ಸ್ಗಳು, ರೈಡಿಗೆ ಬರ್ಬೇಕಾದ್ರೆ ಮುಂಚೆನೆ ನಿಮ್ಗೊಂದು ಅಲಾರಾಮಿಂಗ್ ಸಿಗುತ್ತೆ ಅಂತ ಕಾಣುತ್ತೆ. ಫಸ್ಟ್ ಹೇಳ್ಬಿಡ್ತಾರೆ ಬರ್ತಾ ಇದಾರೆ ಆಫೀಸರ್ಸ್ಗಳು, ಬರ್ತಾ ಇದಾರೆ, ಅಲರ್ಟ್ ಆಗ್ತಾರೆ, ಮೊಬೈಲ್ಗಳನ್ನು ಕದ್ಮುಚ್ಚಿಡ್ತಾರೆ. ಮೊಬೈಲ್ ಏನು ನಮ್ಮ ಹ್ಯೂಮನ್ ಬ್ಯಾರಕಲ್ ಮೊಬೈಲ್ಸ್ ಇಲ್ಲ. ಹೌದಾ? ಯಾಕಂದ್ರೆ ಜಾಮರ್ಸ್ ಇದೆ ಅಲ್ಲ. ಐ ಡೋಂಟ್ ನೋ ವೆದರ್ ಶಿ ಇಸ್ ಯೂಸಿಂಗ್ ಜಾಮರ್ಸ್ ವಿಚಾರದಲ್ಲಿ ನಾವು ಯಾರು ಐಸಿಸ್ ಟೆರರಿಸ್ಟ್ ಜಾಹುಲ್ ಅಂತ, ಅವ ಈ ಉಮೇಶ್ ರೆಡ್ಡಿ ರೇಪಿಸ್ಟ್, ಹಿಂಗೆ ತುಂಬಾ ಜನ ಫೋನ್ ಇಟ್ಕೊಂಡಿರೋದನ್ನ ನಾವೇ ಸುದ್ದಿ ಮಾಡಿದ್ವಿ. ಜಾಮರ್ ಹಾಕಿರೋದು ವೈಫೈ ಹೊರಗಡೆ ಇರೋ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ಗಳಿಗೆ ಸಮಸ್ಯೆ ಮಾಡ್ತಾ ಇದೆ. ಜೈಲೊಳಗೆ ಏನೋ ಸಮಸ್ಯೆ ಇಲ್ಲ ಅಂತ ಕೇಳ್ಪಟ್ಟಿದ್ವಿ. ವೈಫೈ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಮೆನ್ಸ್ ಬ್ಯಾರಕ್ ಅಲ್ಲಿ ಇದೆ, ಮೊಬೈಲ್ ಇದೆ, ಯೂಸ್ ಮಾಡ್ತಾ ಇದಾರೆ ಹುಡುಗರು. ಸಾಮಾನ್ಯ ಆರೋಪಿಗಳು ಸಹ ಮಾಡ್ತಾರೆ. ಬಿಕಾಸ್ ಅಲ್ಲಿನ ಒಬ್ಬ ಅಣ್ಣ ತಂಗಿ ಜೈಲಿಗೆ ಬಂದಿರ್ತಾರೆ. ತಂಗಿ ಈ ಕಡೆ ವುಮನ್ ಬ್ಯಾರಕ್ ಬರ್ತಾಳೆ, ಅಣ್ಣ ಆ ಕಡೆ ಹೋಗಿರ್ತಾನೆ. ಸೊ ಮೊಬೈಲ್ ಗಿಫ್ಟ್ 20,000 ಅಂತೆ. ಅವಳೆ ಹೇಳ್ತಾಳೆ 20,000 ಕೊಟ್ರೆ ಮೊಬೈಲ್ ಸಿಗುತ್ತಕ್ಕ ಅಲ್ಲಿ ಅಂತ ಹೇಳಿ. ಅಂದ್ರೆ ಅಲ್ಲಿಗೆ ಕೊಟ್ಟು ಬರ್ಬೇಕಾ ವಾಪಸ್ಸು? ಮೆನ್ಸ್ ಬ್ಯಾರಕ್ ಅವ್ರಿಗೆ ವಾಪಸ್ ನಿಮಗೆ ಬಳಸಕ್ ಕೊಟ್ಟಿರ್ತಾರೆ, 20,000 ಕೊಡ್ಬೇಕು. ಸಿಮ್ ಎಲ್ಲ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಅವ್ರದೇ ಸಿಮ್ಮು, ವೈಫೈ, ಪಾಸ್ವರ್ಡ್ ಸಿಗುತ್ತೆ ನಿಮಗೆ. 20,000 ರೆಂಟಿಗೆ ತಗೋಬೇಕು ನೀವು. ಒಂದ್ ತಿಂಗ್ಳಿಗ ಮೆನ್ಸ್ ಬ್ಯಾರಕ್ ಅಲ್ಲಿ ಸಿಗುತ್ತೆ. ಒಂದ್ ತಿಂಗ್ಳಿಗ ಅವ್ರು ಇರೋವರೆಗೂ 20,000 ರೆಂಟು ಫೋನಿಗೆ. ಬರ್ಬೇಕಾದ್ರೆ ವಾಪಸ್ ಕೊಟ್ಟು ಬರ್ಬೇಕು. ಮೇಡಮ್, ಏನಾಗಿದೆ ಅಂದ್ರೆ ಪೊಲೀಸ್ ಅವ್ರಿಗೂ ಅಲ್ಲಿನ ಸಿಬ್ಬಂದಿಗಳಿಗೆ ಸಸ್ಪೆಂಡ್ ಮಾಡ್ತಾರೆ. 3 ತಿಂಗಳಾದ್ಮೇಲೆ ಮತ್ತೆ ಹಾಕೊಳ್ತಾರೆ. ಏನಿದ ಬಿಡು, 3 ತಿಂಗಳಾದ್ಮೇಲೆ ಮತ್ತೆ ಬರ್ತೀನಿ. ಅವ್ರಿಗೂ ಅದು ನೆಗ್ಲಿಜೆನ್ಸ್. ಅವ್ರಿಗೇನ್ ಸಂಬಳನೇ ಬೇಡವಾ ಅಂತ ಜೈಲಲ್ಲಿರೋ ಸಿಬ್ಬಂದಿಗಳಿಗೆ? ಗಿಂಬಳನೇ ಜಾಸ್ತಿ ಆಗ್ತಾ. ಹೌದಾ? ನೀವು ಚೆಕ್ ಮಾಡಿಸಿ. ಅಲೋಕ್ ಕುಮಾರ್ ಸರ್ ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಂಡ್ರೆ ಚೆಕ್ ಮಾಡಿಸಿ. ಅಲ್ಲಿ ಇವಾಗ ಎಲ್ಲೂ ಸಹ ದುಡ್ಡು ಓಡಾಡ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ. ಬಿಕಾಸ್ ಕಂಪ್ಲೀಟ್ಲಿ ನಾವೇನೇ ತಗೊಳ್ಬೇಕಂದ್ರೂ ನನ್ನ ಒಂದು ಮನಿ ಆರ್ಡರ್ ಏನು ಬಂದಿರುತ್ತೆ, ನನ್ನ ಫಿಂಗರ್ ಪ್ರಿಂಟ್ ಇಟ್ರೇನೆ ಬರೋದು, ಆಯ್ತಾ? ಬಟ್ ಫೋನ್ ಪೇ, ಗೂಗಲ್ ಪೇ ಅವ್ರ ಫ್ಯಾಮಿಲೀಸ್ದು ಕೊಟ್ಟು ಹಾಕ್ಸಿರ್ತಾರೆ. ನಿಮಗೇನಾದರೂ ಆಕ್ಸೆಸ್ ಬೇಕು ಅಂದರೆ, ನಿಮಗೆ ವ್ಯವಸ್ಥೆಗಳು ಬೇಕು ಅಂದರೆ ನಮ್ಮ ವುಮನ್ ಬ್ಯಾರಕ್ ಅಲ್ಲಿ ಒಬ್ಳು ಭಗವತಿ ಅಂತ ಇದ್ಲು. ಯಾವುದೋ ಒಂದು ಚೀಟಿಂಗ್ ಕೇಸಲ್ಲಿ ಒಬ್ರು ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೂ ಇದು ಮಾಡಿ ಬಂದಿದ್ದಂಥವಳು. ಅವಳು ಅಲ್ಲಿಂದ ದುಡ್ಡಿನ ವ್ಯವಹಾರ ತುಂಬ ಮಾಡ್ತಾ ಇದ್ಲು. ಎಲ್ಲಿಂದ ಅವಳಿಗೆ ಬರುತ್ತೆ ಅಂತ ಅಂದರೆ, ಸುಮ್ಮನೆ ಕೇಳಿದೆ ನಾನು, ನಮ್ಮ ಮನೆಯವ್ರು ಹಾಕ್ತಾರೆ ತರಿಸ್ಕೊಡ್ತೀಯ ಅಂತ ಸುಮ್ಮನೆ ಹಿಂಗೆ ವಿಚಾರಣೆ ಮಾಡೋದು ನಾನು ಜಾಸ್ತಿ. ಆಗ ಮೇಡಮ್ಗೆ ಹೇಳ್ತೀನಿ, 10,000 ಹಾಕ್ಸಿದ್ರೆ 5,000 ಅವ್ರಿಗೆ, 5,000 ನಮಗೆ. ಓಕೆ, ಜೈಲಲ್ಲಿ ದುಡ್ಡು ಹೇಗೆ ಓಡಾಡುತ್ತೆ ಅಂದರೆ, ನೀವು ಸಿಬ್ಬಂದಿಗಳ ನಂಬರ್ನ ನಿಮ್ಮ ಮನೆಯವ್ರಿಗೆ ಕೊಡ್ತೀರಿ. ಸಿಬ್ಬಂದಿಗಳ ನಂಬರು ಕೊಡಲ್ಲ, ಅವ್ರ ಫ್ಯಾಮಿಲಿದು ಯಾರ್ದೋ ನಂಬರ್ ಕೊಟ್ಟಿರ್ತಾರೆ. ಓಕೆ, ನೀವು ಎಷ್ಟು ಬೇಕೋ ಅಷ್ಟು ಹಣ ಕೇಳ್ತೀರಿ. ಒಂದು 20,000 ಹಾಕಿದ್ರೆ ನಿಮ್ಮ ಮನೇಲಿ 10,000 ನಿಮ್ಮ ಕೈಗೆ ಸೇರುತ್ತೆ, ಇನ್ನು 10,000 ಸಿಬ್ಬಂದಿಗಳ ಕೈಗೆ ಹೋಗುತ್ತೆ. ಇದು ನಿಜವಾಗಿಯೂ ನಡೀತಾ ಇದೆಯಾ? ನಿಜವಾಗ್ಲೂ ಬೇಕಂದ್ರೆ ಆ ಭಗವತಿ ಅಂತ ನಾನು ಹೇಳಿದ್ನಲ್ಲ, ಅವಳದು UTP ನಂಬರ್ ಎಲ್ಲಾನು ಕೊಡ್ತೀನಿ. ಕಾಲ್ ರೆಕಾರ್ಡ್ಸ್ ಕಂಪ್ಲೀಟ್ಲಿ ಅಲ್ಲಿರುತ್ತೆ ಜೈಲಲ್ಲಿ. ತೆಗೆದು ನೋಡಿ, ಕಂಪ್ಲೀಟ್ ಆಗಿ ಜಾತಕನೇ ಸಿಗುತ್ತೆ. ಎನಿವೆ, ಅಲ್ಲಿರೋ ಕರಾಳ ಮುಖವನ್ನ ಇಷ್ಟೊತ್ತು 1 ಗಂಟೆಗಳ ಕಾಲ ಸುದೀರ್ಘವಾಗಿ ನಮ್ಮ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸಂಧ್ಯಾ ಅವರೇ. ನಿಮ್ಮ ಮುಂದಿನ ಜೀವನ ಚೆನ್ನಾಗಿರ್ಲಿ ಅಂತ ವಿಶ್ ಮಾಡ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ಇವ್ರನ್ನ ಕರೆಸಿರೋ ಉದ್ದೇಶ ಜೈಲೊಳಗೆ ದರ್ಶನ್ ಅವ್ರು ಹೆಂಗಿದ್ದಾರೆ, ಪವಿತ್ರ ಗೌಡ ಹೇಗಿದ್ದಾರೆ ಅಂತ ಕೇಳೋದಕ್ಕೆ ಮಾತ್ರ ಖಂಡಿತವಾಗ್ಲೂ ಅಲ್ಲ. ಬದಲಿಗೆ ಜೈಲೊಳಗಿರುವ ಅವ್ಯವಸ್ಥೆಯನ್ನ ನಾವು ನಿಮಗೆ ಪ್ರಸಾರ ಮಾಡಿ ತೋರಿಸಿದಾಗ, ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ಹೇಳ್ತಾ ಇದ್ದಿದ್ದು, ಸುಧಾರಣೆ ಮಾಡ್ತೀವಿ, ಚೇಂಜಸ್ ಮಾಡ್ತೀವಿ, ರೈಡ್ ಮಾಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ ಅಂತ. ಯಾವುದೂ ಆಗಿಲ್ಲ. ನಾಚಿಕೆ ಆಗ್ಬಿಡ್ತು ನನಗೆ. ನಮ್ಮ ಪರಪ್ಪನ ಅಗ್ರಹಾರ, ಈ ನಮ್ಮ ಸುತ್ತಮುತ್ತ ಮಾಲ್ಗಳಿದಾವಲ್ಲ, ಒರೈನ್, ಮಂತ್ರಿ, ಗರುಡ, ಮತ್ತೊಂದು ಮಗದೊಂದು ಅಂತ ನಾನು ಹೆಸರು ಹೇಳಬಾರ್ದಿತ್ತು. ಸರಿ, ಮಾಲ್ಗಳಿದಾವಲ್ಲ ಬೆಂಗಳೂರು ಸುತ್ತಮುತ್ತ, ಅದಕ್ಕಿಂತಲೂ ಹೆಚ್ಚಿನ ಫೆಸಿಲಿಟೀಸ್ ಅಲ್ಲಿ ಸಿಗ್ತಾ ಇದೆ. ಸಿಬ್ಬಂದಿಗಳ ನೆಂಟರು ನಂಬರ್ ಕೊಡ್ತಾರೆ ಅಂತ, ರಿಲೇಷನ್ಸ್ ನಂಬರ್. ಒಳಗಿರೋರು ಯಾರಾದ್ರೂ ನನ್ಗೊಂದು 10,000 ಹಾಕುವಂತ ಮನೆಯವ್ರ ಹತ್ರ ದುಡ್ಡು ಹಾಕಿಸ್ಕೊಂಡ್ರೆ 5,000 ಸಿಬ್ಬಂದಿಗೆ, 5,000 ನನಗೆ ಅನ್ನೋ ರೀತಿಯಲ್ಲಿ. ಆ್ಯಂಡ್ ದರ್ಶನ್ ಅವರ ವಿಚಾರ ಪ್ರಸ್ತಾಪ ಮಾಡಲೇಬೇಕಿಲ್ಲಿ. ಮನುಷ್ಯ ಸ್ವರ್ಗ ಹೋಗಿದ್ದಾರೆ, ಅದಕ್ಕೆ ಅಯ್ಯೋ ಪಾಪ ಅನ್ನೋಕೆ ಒಂದು ವರ್ಗ ಇದೆ, ಅದನ್ನ ತೆಗೆಯೋಕೆ ಇನ್ನೊಂದು ರೀತಿಯ ವರ್ಗ ಇದೆ. ಕಾನೂನು ಪ್ರಕಾರ ಎಲ್ಲವೂ ಮುಂದುವರಿಲಿ ಅಂತ ಹೇಳಕ್ಕೆ ಅಥವಾ ಪ್ರಶ್ನೆ ಮಾಡಕ್ಕೆ ಮತ್ತೊಂದು ವರ್ಗ ಇದೆ. ಬಟ್ ವಿಚಾರ ಅದಲ್ಲ. ಅದೇ ಸಾಲಿನಲ್ಲಿ ಅಥವಾ ಅದೇ ಮರ್ಡರ್ ಕೇಸ್ನಲ್ಲಿ ಒಳಗ್ ಸೇರಿರುವ ಆರೋಪಿ ಪವಿತ್ರ ಗೌಡ ಕೈಗೊಂದು ಕಾಲ್ಗೊಂದು ಆಳನ್ನ ಇಟ್ಕೊಂಡು ರಾತ್ರಿ ಮಲಗಬೇಕಾದ್ರೆ ಕುಡಿಯೋಕೆ ಹಾಲನ್ನ ಬಿಸಿ ಮಾಡ್ಕೊ ಬರಕ್ಕೊಬ್ರು, ಬಟ್ಟೆ ತೊಳೆದ್ಕೊಡ್ಲಿಕ್ಕೆ ತಿಂಗಳಲ್ಲಿ ಮತ್ತೊಬ್ರು, ಅವರೆಲ್ಲರಿಗೂ ಸಂಬಳ ಕೊಟ್ಟು ಪವಿತ್ರ ಗೌಡ ಒಳಗೆ
ಕೆಲಸಗಾರರನ್ನ ಇಟ್ಕೊಂಡಿದ್ದಾರೆ, ಆರೋಪಿಗಳನ್ನ ಕೆಲಸಗಾರರನ್ನಾಗಿ ಮಾರ್ಪಾಟು ಮಾಡಿದ್ದಾರೆ ಅಂದ್ರೆ ಎಂಥ ವೀಕ್ನೆಸ್ ಅಲ್ಲಿ ನಮ್ಮ ಪರಪ್ಪನ ಅಗ್ರಹಾರ ಇದೆ. ರಿಪೇರಿ ಮಾಡಕ್ಕಾಗದಷ್ಟು ಕುಲ್ಗೆಟ್ಟು ಹೋಗಿದೆ. ನನಗೆ ಗೊತ್ತಿಲ್ಲ ಅಂತ ಹೇಳಿದ ಗೃಹ ಮಂತ್ರಿಗಳು ಇವತ್ತು ಆ ಜಾಗದಲ್ಲಿಲ್ಲ, ಬದಲಿಗೆ ಬೇರೆ ಖಾತೆಯನ್ನು ವಹಿಸ್ತಾ ಇದ್ದಾರೆ. ಈಗ ಬಂದಿರೋರು ದಯವಿಟ್ಟು ಐ ವಿಲ್ ಕ್ರಶ್ RSS ಅನ್ನೋದನ್ನ ಸ್ವಲ್ಪ ದಿನ ಬದಿಗೊತ್ತಿ ಈ ವ್ಯವಸ್ಥೆಯನ್ನ ಸರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ PNS ವಿಸ್ತಾರದ ಮುಖಾಂತರ. ನಿಮ್ಮ ಕಾರ್ಯವ್ಯಾಪ್ತಿಯನ್ನ ಇದಕ್ಕೋಸ್ಕರ ಬಳಸಿ. ಜೈಲನ್ನ ಜೈಲಾಗಿರಕ್ ಬಿಡಿ. ಹನಿಮೂನ್ ಪೀರಿಯಡ್ ಮಾಡಬೇಡಿ, ಲಾಡ್ಜ್ ಮಾಡಬೇಡಿ, ಮಾವನ್ ಮನೆ ಮಾಡಬೇಡಿ. ರೆಸಾರ್ಟ್ ಅಲ್ಲ ಅದು, ಜೈಲು, ಮನ ಪರಿವರ್ತನಾ ಕೇಂದ್ರ. ಸುಳ್ಳನನ್ನ ಕಳ್ಳನಾಗಿ, ಕಳ್ಳನನ್ನ ದರೋಡೆಕೋರನನ್ನಾಗಿ, ಅವನನ್ನ ಟೆರರಿಸ್ಟ್ ಆಗಿ ಮಾರ್ಪಾಡು ಮಾಡುವ ಜಾಗ ಜೈಲಾಗಿದೆ ಅಂತ ಅದ್ರೊಳಗಿದ್ದ ಬಂದವರೇ ಹೇಳ್ತಾ ಇದ್ದಾರೆ ಅಂದಾಗ ಶೇಮ್ ಆಗ್ತಾ ಇದೆ ಜೈಲು ಸಿಬ್ಬಂದಿಗಳಿಗೆ, ಅದನ್ನ ನಿರ್ವಹಿಸ್ತಾ ಇರುವ ಅಧಿಕಾರಿಗಳಿಗೆ. ಇನ್ನು ಮುಂದಕ್ಕಾದ್ರೂ ಸರಿ ಮಾಡ್ತೀರಾ? ಸರಿ ಮಾಡುವ ಯೋಚನೆಯನ್ನಾದ್ರೂ ಮಾಡ್ತೀರಾ? ಒಂದು ಮೀಟಿಂಗ್ ಅನ್ನಾದ್ರೂ ಕರಿತೀರಾ ನೋಡಿ? ಅಥವಾ ನಂದು ದಪ್ಪ ಚರ್ಮ, ನಾವಿರದೆ ಹಿಂಗೆ ಅಂತ ಈಗಲೂ ಹಿಂಗೆ ಮೈ ಕೊಡ್ಕೊಂಡು ಹೋಗ್ತೀರಾ? ಅದು ಕೂಡ ನಿಮ್ಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದರ ಫಾಲೋಅಪ್ ಅಂತೂ ಖಂಡಿತವಾಗ್ಲೂ PNS ವಿಸ್ತಾರ ಮಾಡುತ್ತೆ. ಸುದ್ದಿ ಪ್ರಸಾರ ಮಾಡಿ ಬಿಡಲ್ಲ, ಫಾಲೋಅಪ್ ಅನ್ನ ಖಂಡಿತವಾಗ್ಲೂ ಮಾಡುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.